ಕ್ಯಾಶ್ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವೈಪಿಂಗ್ ಮಿಷಿನ್ನು ತಂದಿದ್ದೀನಿ. ಕಾರ್ಡ್ ಕೊಟ್ಟರೆ ಬಿಲ್ ಮಾಡಿ ಕೊಟ್ಬಿಡ್ತೀನಿ. ಪ್ರೀತು, ಎಲ್ಲರೂ ಕಾರ್ಡೂ ಉಜ್ಜಾಗಿದೆ. ಈಗ ಬಾಕಿ ಉಳಿದಿರೋದು ನಿನ್ನ ಕಾರ್ಡ್ ಮಾತ್ರ ಕಣಪ್ಪ. ನನ್ನ ಕಾರ್ಡ್ ಕೂಡ ಸ್ವೈಪ್ ಆಗಿದೆ, ನೋಡೋಣ ಲಿಮಿಟ್ ಎಷ್ಟಿದೆ ಅಂತ. ನೋಡಿ ಲಿಮಿಟ್ ರೀಚ್ ಆಗಿದೆ ಅಂತ ತೋರಿಸ್ತಿದೆಯಲ್ಲ. 7 lakhsಗೆ ಹಾಕಿ ನೋಡೋಣ. ನಿಮ್ಮ ಹತ್ರ ಇದನ್ನ ಕಾರಣ ಇಲ್ಲದೆ ಖರ್ಚು ಮಾಡಿಸ್ತಾ ಇಲ್ಲ ಕಂಡ್ರು. ಈ ವಿಷಯನ ಅಕ್ಕನ್ಗೆ ಗೊತ್ತು ಮಾಡಿಸಿ ಆ ಪಾರುನ ಹೆಂಗ್ ತಗ್ಲಾಕ್ಸ್ತೀನಿ ಅಂತ ನೋಡ್ತಾ ಇರಿ. ಪ್ರೀತು, 7 ಲಕ್ಷ ಏನೋ ಕೊಟ್ಟಾಯ್ತು. ಇನ್ನು 4 ಲಕ್ಷಕ್ಕೆ ಏನಪ್ಪ ಮಾಡೋದು? ನನ್ನ ಅಕೌಂಟಲ್ಲಿರೋದು, ಮೋಹನ್ ಅವ್ರ ಅಕೌಂಟಲ್ಲಿರೋದು, ಜನನಿ ಅಕೌಂಟಲ್ಲಿರೋದು ಎಲ್ಲನೂ ಸೀರೆ ತೊಗೊಂಡು ಬಂದಾಯಿತು. ಈಗ ನಿನ್ನ ಅಕೌಂಟಲ್ಲಿರೋದನ್ನು ಗೀಚಿದ್ದಾಯ್ತು. ಇವಾಗ ಏನು ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಚಿಕ್ಕಮ್ಮ. ವಾಟ್ ನಾಟ್ ಟು ಡೂ? ಪ್ರಭು ಬರಲಿ, ವಿಷಯ ತಿಳಿಸೋಣ, ಅವನೇನಾದ್ರೂ ಹೆಲ್ಪ್ ಮಾಡ್ಬೋದು. ಅಯ್ಯಯ್ಯೋ, ದಿಸ್ ಈಸ್ ನಾಟ್ ಓಕೆ. ಏಕೆ? ಇಷ್ಟೊಂದು ಕಾಸ್ಟ್ಲಿ ಒಡವೆ ಅಂತ ಆದಿತ್ಯನಿಗೆ ಏನಾದರೂ ಗೊತ್ತಾದರೆ ಅವ್ನು ಖಂಡಿತ ಒಪ್ಪಲ್ಲ. ಮತ್ತೇನು ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಜೂಜಾಡೋರಿಗೆ ಈ ಅರಸಿನಕೋಟೆ ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ಪ್ರೀತು, ಒಂದು ನಿಮಿಷ ನನ್ನ ಜೊತೆ ಬಾ. ಒಂದು ನಿಮಿಷ ಕೂತೀರಿ, ನಾವು ಹಿಂಗೋಗಿ ಹಂಗೆ ಬಂದ್ಬಿಡ್ತೀವಿ. ಚಿಕ್ಕಮ್ಮ, ಯಾಕೆ ಕರ್ಕೊಂಡ್ಬಂದ್ರೆ? ಪ್ರೀತು, 11 ಲಕ್ಷದ ಒಡವೆ ತರಿಸಿದ್ದೀವಿ. 7 ಲಕ್ಷ ಏನೋ ಆಯಿತು. ಇನ್ನು 4 ಲಕ್ಷದ ಒಡವೆನ ವಾಪಸ್ ತೊಗೊಂಡೋಗು ಅಂತ ಅವ್ನಿಗೆ ಹೇಳೋಕ್ಕಾಗುತ್ತಾ? ಹಂಗೆ ಹೇಳಿದ್ರೆ ನಾವು ಅರಸನಕೋಟೆ ಮಾನ ಮರ್ಯಾದೆ ಏನಾಗಬೇಕು? ಸರಿ ಚಿಕ್ಕಮ್ಮ, ಇವಾಗ ಏನು ಮಾಡೋದು? ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಹೇಳಿ. ಹೇಳ? ಅಯ್ಯೋ ಹೇಳಿ. ಭಯಬಾರ್ದು. ಅಯ್ಯೋ ನಾನು ಯಾಕೆ ಬೈಲಿ, ಹೇಳಿ ಚಿಕ್ಕಮ್ಮ. ಇದನ್ನು ಹೇಳಕ್ಕೆ ನನಗೆ ಸ್ವಲ್ಪ ಭಯ. ಆದರೂ ಪಾರ್ವತಿ ಗೆಲುವಿಗೋಸ್ಕರ ನಾನಿದು ನಿನಗೆ ಹೇಳ್ತಾ ಇದ್ದೀನಿ. ಚಿಕ್ಕಮ್ಮ, ಇದು ನಂಗೆ ಇಷ್ಟ ಇಲ್ಲ, ಆದರೂ ಅದಕ್ಕೋಸ್ಕರ ಮಾಡ್ತೀನಿ. ಒಂದು ನಿಮಿಷ. ನಮಗ ಎಲ್ಲಿದ್ದೀವೋ ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ. ಚಿಕ್ಕಮ್ಮ, ನನ್ನ ಮೇಲೆ ನಂಬಿಕೆ ಇದ್ದರೆ ಬ್ಯಾಲೆನ್ಸ್ ಅಮೌಂಟ್ನ ನಾನು ಸಂಜೆ ತಲುಪಿಸಬಹುದಾ? ಇರಲಿ ಬಿಡಿ ಮೇಡಮ್, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಈ ಅರಸನಕೋಟೆ ಮೇಲೆ ನಂಬಿಕೆ ಇದೆ. ಸಂಜೆನೆ ಕೊಡಿ, ಪರವಾಗಿಲ್ಲ. ನಮ್ಮ ಸಂಬಂಧ ಏನು ಹೊಸದ, ಹಳೆಯದು. ಅಯ್ಯೋ, ಏನು ಹೇಳ್ತಿದ್ಯಾ? ಸಂಬಂಧದ ಬಗ್ಗೆ ಮೇಡಮ್. ಯಾರ ಜೊತೆ ಯಾವ ಸಂಬಂಧ ಅಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅದೇ ಮೇಡಮ್, ನನಗೂ ಈ ಮನೆಗೂ ಒಡವೆಗಳು ತಂದು ಕೊಡೋದು, ದುಡ್ಡು ತೊಗೊಂಡೋಗೋದು, ಆ ಸಂಬಂಧದ ಬಗ್ಗೆ ಹೇಳ್ತಿದ್ದೀನಿ. ಮಾತಾಡೋದಕ್ಕೂ ಮುಂಚೆ ಏನು ಮಾತಾಡ್ತೀನಿ ಅಂತ ಯೋಚನೆ ಮಾಡಿ ಮಾತಾಡಿ. ಯಾಕೆ ಮೇಡಮ್, ನಾನೇನಾದರೂ ತಪ್ಪು ಮಾತಾಡಿದ್ನಾ? ಏನೂ ಇಲ್ಲ, ತಾವಿನ್ನು ಹೊರಡಬಹುದು. ದುಡ್ಡು ಅಡ್ಜಸ್ಟ್ ಆದಮೇಲೆ ನಾನು ಫೋನ್ ಮಾಡ್ತೀನಿ, ಸಂಜೆ ಬಂದು ತೊಗೊಂಡು ಹೋಗಿ. ಸರಿ, ಆಯಿತು ಮೇಡಮ್. ದುಡ್ಡು ರೆಡಿ ಆದಮೇಲೆ ನನಗೆ ಫೋನ್ ಮಾಡಿ, ನಾನೇ ಬಂದು ಇಸ್ಕೊಂಡು. ಸರಿ ಚಿಕ್ಕಮ್ಮ, ಹಾಗಾದ್ರೆ ನಾನು ಹೊಡ್ತೀನಿ. ಏಯ್ ದಡ್ಡ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಹೋಗ್ತೀನಿ ಅಂತ ಅನ್ಬಾರ್ದು ಕಣೋ.
ಹೋಗಿ ಬರ್ತೀನಿ ಅಂತ ಅನ್ಬೇಕು, ಗೊತ್ತಾಯ್ತಾ? ಯುದ್ಧದಲ್ಲಿ ನೀನು ವಿಜಯಶಾಲಿಯಾಗಿ ಬಾ ಮಗನೇ. ಸಕ್ಸಸ್ ಇಸ್ ಆಲ್ವೇಸ್ ಯುವರ್ಸ್. ಥ್ಯಾಂಕ್ ಯು ಚಿಕ್ಕಮ್ಮ. ಬಾಯ್. ಫ್ರೆಂಡ್ಸ್ ಬನ್ನಿಲಿ. ನನಗಿಂತ ವಿಲನ್ ಬೇಕಾ ಈ ಮನೇಲಿ? ನಾನೇ ಸಾಕಲ್ವಾ ಫ್ರೆಂಡ್ಸ್? ಪಾರ್ವತಿ ಜೊತೆಯಲ್ಲೇ ಇದ್ದು ಅವಳಿಗೆ ಹಳ್ಳ ತೋಡೋದ್ರಲ್ಲಿ ನಾನು ವಿನ್ ಆಗಿಬಿಟ್ಟಿದ್ದೀನಿ. ಇದಿನ್ನೂ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಸ್ಟ್ರಾಂಗ್ ಆಗಿ ಮಜವಾಗಿರುತ್ತೆ. ಕಾಯ್ತಾ ಇರಿ ಫ್ರೆಂಡ್ಸ್. ಅತ್ತೆ, ಈ ಕಾಲು ನೋವು ಹೇಗಿದೆ? ನಿನ್ನೆ ಕಾಲು ಜಾರು ಬಿದ್ರಂತೆ. ಇವಾಗ ಪರವಾಗಿಲ್ಲಮ್ಮ, ಆರಾಮಾಗಿದ್ದೀನಿ. ನಿನ್ನೆ ಅದು ಏನಾಯಿತು ಗೊತ್ತಿಲ್ಲ, ನಿಧಾನವಾಗೇ ಬರ್ತಾ ಇದ್ದೆ, ಆದರೂ ಜಾರ್ಬಿಟ್ಟೆ. ಇವಾಗ ಚೆನ್ನಾಗಿದ್ದೀನಿ. ಕ್ಷಮಿಸಿ ಅತ್ತೆ, ನಿನ್ನೆ ಪ್ರೀತು ಫ್ರೆಂಡ್ ಮನೆ ಫಂಕ್ಷನ್ಗೆ ಅಂತ ಕರೆದಾಗ ನಾನು ಹೋಗಬಾರ್ದಿತ್ತು. ಮನೇಲೇ ಇದ್ದಿದ್ದರೆ ನಿಮ್ಮನ್ನು ನೋಡ್ಕೋಬೋದಿತ್ತು. ಇರಲಿ ಬಿಡಮ್ಮ, ಪರವಾಗಿಲ್ಲ. ಪಾರ್ವತಿ ಇರಲಿಲ್ಲ, ಚೆನ್ನಾಗಿ ನೋಡ್ಕೊಂಡು. ಅಂದರೆ ಯಾರಿಗೇ ಆಗಲಿ ಏಟಾದಾಗ ಚೆನ್ನಾಗಿ ನೋಡ್ಕೊಳ್ಳೋದು ಮಾನವೀಯತೆ ಅಲ್ವಾ? ಆ ಅರ್ಥದಲ್ಲಿ ಹೇಳಿದೆ. ಹೇಗೋ ನೀವು ಹುಷಾರಾದ್ರಲ್ಲ, ಅಷ್ಟು ಸಾಕು ಬಿಡಿಯುತ್ತೆ. ನಾನು ಏನಾದರೂ ಕೆಲಸ ಮಾಡ್ತೀನಿ. ಬೇಡಮ್ಮ ಜನನಿ, ನೀನು ಯಾಕೆ ಇವತ್ತಿದ್ನೆಲ್ಲ ಮಾಡೋಕ್ಕೆ ಹೋಗ್ತೀಯಾ? ನಿನ್ನೆ ರಾತ್ರಿ ಬರೋವಾಗ ಲೇಟ್ ಆಗಿದೆ, ನಿದ್ದೆ ಸರಿಯಾಗಿ ಆಗಿರಲ್ಲ, ಇನ್ನು ತಲೆನೋವು ಬೇರೆ ಶುರುವಾದರೆ ತುಂಬ ಕಿರಿಕಿರಿ ಅಲ್ವಾ ನಿನಗೆ? ಬೇಡಮ್ಮ, ನಾನು ಮಾಡ್ಕೋತೀನಿ. ಇಲ್ಲ ಅತ್ತೆ, ನೀವೇ ಕೆಲಸ ಮಾಡ್ತಿರುವಾಗ ನಾನು ಹೇಗೆ ರೆಸ್ಟ್ ಮಾಡೋದಕ್ಕಾಗತ್ತೆ? ದಯವಿಟ್ಟು ಬೇಡ ಅಂತ ಹೇಳಬೇಡಿ. ಪಾರ್ವತಿಯವರು ನಿಮ್ಮ 10 ನಿರೀಕ್ಷೆಗಳಲ್ಲಿ ಪಾಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಕೆಲಸ ಹಂಚ್ಕೋತೀನಿ. ನನ್ನ ನಿರೀಕ್ಷೆಗಳನ್ನು ಪಾರ್ವತಿ ಗೆಲ್ತಾಳೆ ಅನ್ನೋ ನಂಬಿಕೆ ನಿನಗೂ ಇದೆಯಾ? ಆಗಿದ್ದನ್ನು ಮರೆತು ಮುಂದಿನ ಕೆಲಸದ ಕಡೆಗೆ ಗಮನ ಕೊಟ್ಟರೆ ಒಳ್ಳೆಯದು. ಅರಸನ ಕೋಟೆಯನ್ನು ನಡೆಸಬೇಕಾದವಳಿಗೆ ನಾನು ಕೊಟ್ಟಿರೋ 10 ನಿರೀಕ್ಷೆಗಳ ಪರೀಕ್ಷೆ ಮುಗಿಯೋವರೆಗೂ ಈ ಅಡುಗೆ ಕೆಲಸನ ನೋಡ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ. ನನ್ನ ಬಗ್ಗೆ ಕರುಣೆ ತೋರಿಸೋದನ್ನು ಬಿಟ್ಟು ಅವ್ರಿಗೆ ವಹಿಸಿರೋ ಜವಾಬ್ದಾರಿನ ನಿಭಾಯಿಸೋ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು. ಪಾರ್ವತಿಯವರೇ, ಅತ್ತೆ ಹಾಗೆ ಹೇಳಿದ್ರು ಅಂತ ಬೇಜಾರಾಗಬೇಡಿ. ಈ ಪರೀಕ್ಷೆ ಬಗ್ಗೆ ನಿಮಗೆ ಗಮನ ಬರಲಿ ಅಂತ ಅತ್ತೆ ಹಾಗೆ ಹೇಳಿದಾರಷ್ಟೇ. ಗೊತ್ತು ಜನನಿಯವರೇ, ಅವ್ರು ಉದ್ದೇಶಪೂರ್ವಕವಾಗಿ ಹೇಳಿರಲ್ಲ ಅಂತ ನಂಗೆ ಗೊತ್ತು. ಒಂದು ವೇಳೆ ಹೇಳಿದ್ರು ಪರವಾಗಿಲ್ಲ. ಅಮ್ಮಂಗೆ ಬರೀ ನಮಗೆ ಬುದ್ಧಿ ಹೇಳೋ ಅಧಿಕಾರ ಮಾತ್ರ ಇಲ್ಲ, ದಂಡಿಸೋ ಅಧಿಕಾರನೂ ಇದೆ. ಅವ್ರು ಏನೇ ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ.
ಇವತ್ತು ಪ್ರೀತು ನಾನು ಹೇಳಿರೋ ಕೆಲಸಕ್ಕೆ ಹೋಗಿದ್ದಾನೆ, ದುಡ್ಡು ತರ್ತಾನೆ. ದುಡ್ಡಿನ ಮೂಲ ಏನು ಅಂತ ಅಕ್ಕನಿಗೆ ಗೊತ್ತಾದರೆ ಅವನು ಮಾನ ಮರ್ಯಾದೆಲ್ಲ ಹರಾಜಾಗತ್ತೆ. ಆವಾಗ ಆ ಪಾರ್ವತಿ ಫಸ್ಟ್ ಟಾಸ್ಕಲ್ಲೇ ಡಮರಾಗೋಗ್ತಾಳೆ. ಅಲ್ಲಿಗೆ ನಾನು ಪಟ್ಟ ಶ್ರಮ ಸಾರ್ಥಕ ಆಗುತ್ತೆ. ಚಿಕ್ಕಮ್ಮ ಚಿಕ್ಕಮ್ಮ, ಯಾಕಪ್ಪ ಅದೇ ಇಷ್ಟೊಂದು ಗಾಬರಿ ಆಗಿದೆಯಾ? ಊರ್ ಕಡೆ ಯಾರಾದ್ರೂ ಸತ್ತೋದ್ರ ಅಥವಾ ಯಾರಾದ್ರೂ ಕೈಕಾಲು ಬರ್ಕೊಡ್ರ? ಏನಾಯ್ತಪ್ಪ? ಚಿಕ್ಕಮ್ಮ ಆ ಥರ ಎಲ್ಲ ಏನೂ ಇಲ್ಲ. ಪ್ರೀತು ಕಾಣಿಸ್ತಾ ಇಲ್ಲ. ಪ್ರೀತು ಕಾಣಿಸ್ತಾ ಇಲ್ವಾ? ಅಯ್ಯೋ ದೇವ್ರೆ, ರಾತ್ರಿ ಬೇರೆ ಸಿನಿಮಾ ನೋಡ್ತಾ ಇದ್ದ, ಅದರಿಂದ ಪ್ರಭಾವಿತನಾಗಿ ಮನೆ ಬಿಟ್ಟೇನಾದ್ರೂ ಹೋಗ್ಬಿಟ್ನಾ ಅಂತ. ಬಾ ಆದಿತ್ಯ, ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಚಿಕ್ಕಮ್ಮ ಜಸ್ಟ್ ಸ್ಟಾಪ್ ಇಟ್. ಕಾಮಿಡಿ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ನಾನು ಪ್ರೀತು ಕಾಣಿಸ್ತಾ ಇಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನಿಮ್ಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಸಾರಿ ಕಣಪ್ಪ ಆದಿತ್ಯ, ಅವನೇನು ಚಿಕ್ಕ ಹುಡುಗ ಅಲ್ಲ ಕಳೆದು ಹೋಗೋಕ್ಕೆ. ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗಿರ್ಬೋದು. ಫೋನ್ ಮಾಡಿ ನೋಡು. ಫೋನ್ ಮಾಡಿದ್ದೆ, ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಮಾಡಲ್ಲ ಏನಂದ್ರಿ? ಅಂದರೆ ರಿಂಗ್ ಆಗಿರಲ್ಲ, ಸೈಲೆಂಟಲ್ಲಿ ಇರ್ಬೋದೇನೋ, ಕೇಳಿಸಿರಲ್ವೇನೋ. ಪಾಪ ಜನ ನೀನೊಂದ್ಸಲ ಕೇಳಬೇಕಾಗಿತ್ತು. ಕೇಳಿದೆ ಚಿಕ್ಕಮ್ಮ, ಎಲ್ಲೋ ಆಚೆ ಹೋಗ್ತೀನಿ, ಸಂಜೆ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳದಂತೆ. ಅಯ್ಯೋ, ನನಗೂ ಗೊತ್ತಿಲ್ವಲ್ಲ ಅವನು ಎಲ್ಲಿ ಹೋಗಿದ್ದಾನೆ ಅಂತ. ಅವನೇನು ಚಿಕ್ಕ ಹುಡುಗಲ್ಲ, ಬಂದ್ಬಿಡ್ತಾನಪ್ಪ. ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಹಾಗಲ್ಲ ಚಿಕ್ಕಮ್ಮ, ಎಲ್ಲೂ ಕಾಣಿಸ್ತಾ ಇರಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ನೀನು ಟೆನ್ಷನ್ ಆಗ್ಬೇಡ ಬ್ರೋ, ನಾ ಇಲ್ಲೇ ಇದ್ದೀನಿ. ಪ್ರೀತು, ಎಲ್ಲಿ ಹೋಗಿದ್ಯಪ್ಪ ನೀನು? ಪಾಪ ಆದಿತ್ಯ ಎಲ್ಲ ಕಡೆ ನಿನ್ನ ಹುಡುಕಿ ಎಷ್ಟು ಗಾಬರಿ ಆಗಿದೆ ನೋಡು. ಎಲ್ಲಿ ಹೋಗಿದ್ದೆ? ಇದನ್ನ ತರೋದಕ್ಕೆ. ಏನಿದು? ಅದಕ್ಕೆ ಒಡವೆಗೆ ದುಡ್ಡು ಶಾರ್ಟೇಜ್ ಆಗಿತ್ತು, ಅದಕ್ಕೆ ಹೊಂದ್ಸ್ಕೊಂಬರೋಣ ಅಂತ ಹೋಗಿದ್ದೆ. 4 ಲಕ್ಷ ಇದೆ. 4 ಲಕ್ಷನಾ? ಪ್ರೀತು ಎಲ್ಲಿಂದ ತಂದೆ? ಫ್ರೆಂಡ್ಸ್ ಹತ್ರ ಇಸ್ಕೊಂಬಂದೆ. ವಾಪಸ್ ಕೊಡ್ಬೇಕಾ? ಹಾಂ, ಬಿಟ್ಟೆ ಕೊಡೋಕೆ ಅವನು ಚಿಕ್ಕಮ್ಮನ ಮಗನ ಅತ್ತೆ ಮಗನ? ತಮಾಷೆ ಮಾಡಿದೆ ಕಣಪ್ಪ. ಫ್ರೆಂಡ್ಸ್ ಹತ್ರ ಇಟ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ವಾ? ಸರಿ ಚಿಕ್ಕಮ್ಮ, ಜ್ಯುವೆಲ್ರಿ ಶಾಪರ್ ಫೋನ್ ಮಾಡಿ ಬಂದು ದುಡ್ಡು ಇಸ್ಕೊಂಡು ಹೋಗಿ ಕೇಳಿ. ಈಗಲೇ ಫೋನ್ ಮಾಡಿಬಿಡ್ತೀನಿ. ಪ್ರೀತು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ ಬ್ರೋ? ಯಾವತ್ತು ಫ್ರೆಂಡ್ ಹತ್ರ ದುಡ್ಡು ಕೇಳದೆ ಇರೋನು, ಇವತ್ತು ಪಾರ್ವತಿಗೋಸ್ಕರ ದುಡ್ಡು ಕೇಳಿಸ್ಕೊಂಬಂದ್ಯಲ್ಲ, ಅದಕ್ಕೆ. ಹೇ ಕಮಾನ್ ಬ್ರೋ, ಅದಕ್ಕೋಸ್ಕರ ಎಷ್ಟು ಮಾಡ್ತಿದ್ರೆ ಹೇಗೆ? ಹಾಂ, ಈಗಲ್ಲ ಕಣ್ರೋ, ಮುಂದಿದೆ ನಿಮಗೆ ಮಾರಿ ಹಬ್ಬ. ನೀನು ಎಂಥ ಕೆಲಸ ಮಾಡ್ತಿದ್ದೆ ಗೊತ್ತಾ? ಇದನ್ನೆಲ್ಲ ನಾವು ಪಾರ್ವತಿ ಅದಕ್ಕೆ ತಂದಿರೋದು. ಈಗ ನೀನು ಹಾಕೊಂಡಿರೋದು ಅವ್ರು ನೋಡಿದ್ರೆ ಬೇಜಾರು ಮಾಡ್ಕೊಳಲ್ವಾ? ತೆಗಿಯೋದನ್ನ. ಫಸ್ಟ್ ತೆಗಿ. ಹಂಗೆ ಒಡವೆ ಎಲ್ಲ ತೆಗಿ. ಇದನ್ನೆಲ್ಲ ನಾನು ಅದಕ್ಕೆ ಕೊಟ್ಟು ಬರ್ತೀನಿ, ಅದಾಗಿ ಒಳಗಿಟ್ಟು. ಫ್ರೆಂಡ್ಸ್, ನನ್ನ ಆಸೆ ಏನು ಅಂತ ನಿಮಗೆ ಗೊತ್ತು ತಾನೆ? ಗೊತ್ತಿಲ್ವಾ? ಹೋಗಲಿ ಬಿಡಿ, ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಪಾರ್ವತಿನ ಮೂಲೆ ಗುಂಪು ಮಾಡೋದೇ ನನ್ನ ಆಸೆ, ಅದೇ ನನ್ನ ದೊಡ್ಡ ಅಜೆಂಡ. ಆದರೆ ಅದನ್ನು ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ, ಕಷ್ಟ. ಈಗ ಪ್ರೀತು ನಡ್ಕೊಂಡಿದ್ದ ರೀತಿ
ಜನನಿ ಮನಸ್ಸಿಗೆ ನೋವಾಗಿರುತ್ತೆ. ಆ ಅವಕಾಶನ ಕ್ಯಾಚ್ ಮಾಡಿಕೊಂಡು ನೈಸಾಗಿ ಅವಳ ತಲೆ ಮೇಲೆ ಐಸಿಟ್ಟು ಪಾರ್ವತಿ ವಿರುದ್ಧ ಎತ್ತು ಕಟ್ಬಿಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು, ಆಯಿತಾ? ಬನ್ನಿ. ಜನನಿ, ಯಾಕಮ್ಮ ಬೇಜಾರಲ್ಲಿ ಕೂತಿದ್ಯಾ? ಏನೂ ಇಲ್ಲ ಚಿಕ್ಕತ್ತೆ. ನೋಡಿದ್ಯಾ, ನನ್ನ ಹತ್ರನೇ ನೀನು ಸುಳ್ಳು ಹೇಳ್ತೀಯ. ನನಗೆ ಗೊತ್ತು, ಪ್ರೀತು ಪಾರ್ವತಿಗೆ ಅಂತ ತರಿಸಿರೋ ಸೀರೆ ಒಡವೆಗಳನ್ನ ನೀನು ಹಾಕ್ಕೊಂಡಿದ್ದನ್ನ ನೋಡೋಕ್ಕಾಗದೆ ಬೈದು ಬೀಚಿಸ್ಕೊಂಡು ತೊಗೊಂಡು ಆ ಪಾರ್ವತಿ ಕೊಡೋಕೆ ಹೋದ. ಅದಕ್ಕೆ ಅಲ್ವಾ ನೀನು ಬೇಜಾರಾಗಿರೋದು? ಇಲ್ಲ ಚಿಕ್ಕತ್ತೆ, ಅವ್ರು ಹಾಗೆ ಮಾತಾಡಿದ್ದು ಸುಮ್ಮನೆ ತಮಾಷೆಗಷ್ಟೇ. ನೋಡಿದ್ನಮ್ಮ ಅವನೆಷ್ಟು ತಮಾಷೆಯಾಗಿ ಮಾತಾಡ್ದ ಅಂತ. ಇದನ್ನೆಲ್ಲ ಅತ್ತಿಗೆ ತಂದಿರೋದು, ಬೇಗ ತೆಗಿ ಅಂತೇಳಿ ಜೋರು ಮಾಡಿ ಎಲ್ಲ ತಗೊಂಡು ಅವಳಿಗೆ ಕೊಡೋಕೆ ಹೋದ. ನಿನ್ನೊಂದು ಮಾತು ಕರೆದ್ನಾ? ಹೋಗಲಿ, ಹಾಕ್ಕೊಂಡಿರೋದು ನನ್ನ ಹೆಂಡತಿ, ಚೆನ್ನಾಗಿ ಕಾಣ್ತಿದ್ಯಾ ಅಂತ ಒಂದು ಮಾತಾದರೂ ಹೊಗಳದ್ನಾ? ಅಷ್ಟಕ್ಕೂ ಈ ಒಡವೆ ಸೀರೆ ಎಲ್ಲ ಪಾರ್ವತಿಗಿಂತ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊದಲೇ ನೋಡೋಕ್ಕೆ ಚನ್ನಪಟ್ಟಣದ ಗೊಂಬೆ ಥರ ಇದೆಯಾ. ರೇಷ್ಮೆ ಸೀರೆ ಒಡವೆನೆಲ್ಲ ಹಾಕ್ಬಿಟ್ರೆ ಶ್ರೀಗಂಧದ ಗೊಂಬೆ ಥರ ಕಾಣಿಸ್ತೀಯ. ನಿನ್ನಂಥ ಮುದ್ದಾದ ಹೆಂಡತಿನ ಹೊಗಳೋದು ಬಿಟ್ಟು ಇದನ್ನೆಲ್ಲ ಅತ್ತಿಗೆ ಕೊಡಬೇಕು ಅಂತ ಓಡ್ ಹೋದ್ನಲ್ಲ, ಅದು ನನಗೆ ಬೇಜಾರಾಯ್ತಮ್ಮ. ಅದನ್ನೇ ಹೇಳ್ಕೊಳ್ಳೋಣ ಅಂತ ಬಂದೆ. ಒಂದು ನಿಮಿಷ ನನ್ನ ಜೊತೆ ಬರ್ತೀಯಾ? ಎಲ್ಲಿಗೆ? ನೀನು ಬಾ, ನಾನು ಹೇಳ್ತೀನಿ. ಬಾ, ಕೂತ್ಕೋ. ಯಾಕೆ ಚಿಕ್ಕತ್ತೆ? ನೀ ಕೂತ್ಕೋ, ನಾನು ಹೇಳ್ತೀನಿ. ಹಾಂ, ತಗೋಮ್ಮ, ಇದರಲ್ಲಿ ಚೆನ್ನಾಗಿರೋ ಒಡವೆಗಳಿದೆ. ನಿನ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋ, ಆಯಿತಾ? ತಗೋ. ನನಗ? ಯಾಕೆ ಚಿಕ್ಕತ್ತೆ? ಪಾಪದ ಹುಡುಗಿನಮ್ಮ ಜನನಿ ನೀನು. ನಿನ್ನ ನೋಡಿದ್ರೇ ನನಗಯ್ಯೋ ಅನಿಸುತ್ತೆ. ಅಲ್ಲ, ಪಾರ್ವತಿಗೆ ಅಂತ ತರಿಸಿರೋ ಒಡವೆ ಸೀರೆನ ಆಸೆ ಪಟ್ಟು ನೀನು ಹಾಕ್ಕೊಂಡಿದ್ದೆ. ಅದು ನೋಡಿ ನಿನ್ನ ಗಂಡ ಖುಷಿ ಪಡೋದು ಬಿಟ್ಟು ತೆಗಿ, ನೀನು ಹಾಕೋಬೇಡ ಅಂತ ತೆಗೆಸ್ಬಿಟ್ನಲ್ಲ. ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಕರುಳು ಚುರುಕ್ಕಂದಂಗಾಯ್ತು. ಅಲ್ಲ, ನನಗೇ ಹೀಗಾಗಿರುವಾಗ ಪಾಪ ನಿನಗಿನ್ನು ಹೆಂಗಾಗಿರಬೇಕು? ಅದಕ್ಕೆ ನನ್ನ ಹತ್ರ ಇರೋ ಒಡವೆಗಳನ್ನ ನಿನಗೆ ಕೊಡೋಣ ಅಂತ ನೀನು ಇಲ್ಲಿ ಕರ್ಕೊಂಡು ಬಂದೆ. ಇದಿಷ್ಟೇ ಅಲ್ಲಮ್ಮ, ಇನ್ನೂ ತುಂಬ ಇದೆ. ಅದೆಲ್ಲನೂ ನಿನಗೆ ಕೊಡ್ತೀನಿ. ಯಾಕಂದರೆ ನೀನು ನನ್ನ ಮಗಳ ಥರನೇ ಅಲ್ವಾ? ಥ್ಯಾಂಕ್ಸ್ ಚಿಕ್ಕತ್ತೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಆದರೆ ನನಗೆ ಒಡವೆ ಮೇಲೆ ಆಸೆ ಇಲ್ಲ. ನನಗೆ ಗೊತ್ತಮ್ಮ, ಆದರೆ ಈ ಸತ್ಯ ನಿನ್ನ ಗಂಡನಿಗೆ ಯಾಕೆ ಗೊತ್ತಾಗಲಿಲ್ಲ ಅನ್ನೋದೇ ನನಗೊಂದು ದೊಡ್ಡ ಪ್ರಶ್ನೆ. ಅಲ್ಲ, ಅವನೇ ನಿನ್ನನ್ನು ಹೊಸದಾಗ ನೋಡ್ತಿದ್ದಾನೆ. ಮದುವೆ ಆದಾಗಿಂದ ನನಗೆ ಅದು ಬೇಕು ಇದು ಬೇಕು ಅಂತ ನೀನೇನಾದರೂ ಹಠ ಮಾಡಿ ಕೊಡಿಸ್ಕೊಂಡಿದ್ಯಾ? ಇಲ್ಲ ತಾನೇ? ಹಾಗಿದ್ಮೇಲೆ ಪಾರ್ವತಿಗೆ ಅಂತ ತರಿಸಿರೋ ಸೀರೆ ಒಡವೆನ ನೀನು ಆಸೆ ಪಟ್ಟು ಮೈ ಮೇಲೆ ಹಾಕ್ಕೊಂಡಿದ್ದೆ ತಪ್ಪು ಅನ್ನೋ ಥರ ಆಡ್ಬಿಟ್ನಲ್ಲ, ಅದೇ ನನಗೆ ಸಖತ್ತು ಬೇಜಾರಾಗ್ತಿರೋದು ಕಣಮ್ಮ. ನೋಡಮ್ಮ ಜನನಿ, ನಿನಗೂ ನಿನ್ನ ಗಂಡನಿಗೂ ತಂದು ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡ. ಅವನ ತಪ್ಪನ್ನ ಹೇಳ್ತಿದ್ದೀನಿ ಅಷ್ಟೇ. ಪಾರ್ವತಿ ಕೊಡೋ ಅಷ್ಟು ಪ್ರಾಮುಖ್ಯತೆನ ಹೆಂಡತಿ ಆದವಳಿಗೆ ಕೊಡ್ತಾ ಇಲ್ವಲ್ಲ ಅಂತ. ಅಲ್ಲಿಗೆ ಹೆಂಡತಿಗಿಂತ ಅತ್ತಿಗೆನೇ ಚಿಕ್ಕತ್ತೆ. ಹೋಗಲಿ, ನಾನೇನಾದರೂ ನಿನ್ನ ಗಂಡನ ಮಧ್ಯೆ, ನಿನ್ನ ಪಾರ್ವತಿ ಮಧ್ಯೆ ತಂದು ಹಾಕೋ ಕೆಲಸ ಏನಾದರೂ ಮಾಡ್ತಿದ್ದೀನೇನಮ್ಮ? ಖಂಡಿತ ಇಲ್ಲ ಚಿಕ್ಕತ್ತೆ. ಅಲ್ವಾ ಮತ್ತೆ? ನಾನು ನಿನಗಾಗಿರೋ ಅನ್ಯಾಯನ ಖಂಡಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನೋಡಿದರೆ ಇದರಲ್ಲಿ ಪ್ರೀತಿದು ಏನೂ ತಪ್ಪಿಲ್ಲ. ಅವನು ಗಂಡು ಹುಡುಗ, ಹೆಣ್ಮಕ್ಳ ಕಷ್ಟ ಅವನಿಗೇನು ಅರ್ಥ ಆಗುತ್ತೆ?
ಪಾರ್ವತಿ ಇದ್ದಾಳಲ್ಲ ಅವಳು ತುಂಬ ಅದೃಷ್ಟವಂತೆ ಕಣಮ್ಮ. ಈ ಮನೆ ಹಿರಿಮೆನ ಹೆಚ್ಚಿಸ್ತಾ ಇರೋ ಹಿರೀ ಸೊಸೆ, ನೀನು ಮಾತ್ರ ಕಿರಿ ಸೊಸೆ. ಯಾವ ಆ್ಯಂಗಲಿಂದನೂ ನೀನು ಅವಳು ಒಂದೇ ಅಂದರೆ ಯಾರು ಒಪ್ಪಲ್ಲ. ನಿನ್ನ ರೇಂಜೇ ಬೇರೆ, ಈಗ ಆ ಪಾರ್ವತಿ ರೇಂಜೇ ಬೇರೆ, ಫುಲ್ಲು ಹೈ ಲೆವೆಲ್ಲು. ಸರಿಯಾದ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನಾನ್ ಸ್ಟಾಪ್ ಆಗಿ ನಾನು ಬಡ್ಕೊಂಡಿದ್ದು ವರ್ಕೌಟ್ ಆಗ್ತಾ ಇದೆ ಅಂತ ಅನಿಸ್ತಿದೆ. ಈಗಿನ್ನೂ ಸ್ಟಾರ್ಟಿಂಗು, ಎಂಡಿಂಗು ಇನ್ನೂ ಮಜ್ವಾಗಿರುತ್ತೆ.